ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ, ನಾಳೆಯ ದಿನ ಏಪ್ರಿಲ್ 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಕೊಮ್ಮಘಟ್ಟದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಒಂದು ಅಪಾರ ಸಂಖ್ಯೆಯಲ್ಲಿ ನಾಳೆಯ ದಿನ ಬೆಂಗಳೂರು ನಗರದಿಂದ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ವಿಶೇಷವಾಗಿ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ಟಿದ್ದೇವೆ. ಜೊತೆಯಲ್ಲಿ ಇವತ್ತಿನ ಈ ಒಂದು ವೇದಿಕೆಗೆ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಯಾವ ರೀತಿ ಎಲ್ಲ ಕೆಲಸ ಕಾರ್ಯಗಳು ಕಳೆದ ಒಂದು ವಾರದಿಂದ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ವರಿಷ್ಠರಿಗೆ ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬರು, ತಿಪ್ಪೇಸ್ವಾಮಣ್ಣವರು, YSV ದತ್ತಣ್ಣ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸರ್ವಣ್ಣರವರು, ಜವರೇಗೌಡರು, ರಮೇಶ್ ಗೌಡರು, ಆಮೇಲೆ ಎಲ್ಲ ಕಾರ್ಪೊರೇಷನ್ನ 5 ಕಾರ್ಪೊರೇಷನ್ನ ಅಧ್ಯಕ್ಷರುಗಳು ಒಂದು ಕಡೆ ತಿಮ್ಮೇಗೌಡರು ಕೂತಿದ್ದಾರೆ, ಈಸ್ಟ್ಗೆ ನಟರಾಜ್ ಅವರಿದ್ದಾರೆ, ಮತ್ತು ನಮ್ಮ ಸೌತ್ಗೆ ಕೃಷ್ಣರವರಿದ್ದಾರೆ, ನಾರ್ತ್ಗೆ ಕೃಷ್ಣಪ್ಪರವರಿದ್ದಾರೆ, ಜೊತೆಯಲ್ಲಿ AP ರಂಗನಾಥ್ ಅವರು ಕೂಡ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಕೃಷ್ಣಾರೆಡ್ಡಿ ಸಾಹೇಬರು ಹೇಳಂಥದ್ದು ಜೊತೆಯಲ್ಲಿ ಒಳ್ಳೆ ಗಳಿಗೆ, ಯಾಕೆಂದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಗೊತ್ತಿದೆ, ನಿಮಗೆ ನಾವೇನು ಹೇಳ್ತಕ್ಕಂಥದ್ದೇನು ಬೇಡ. ಉದ್ಘಾಟನೆ ಎಲ್ಲ ಸಮಾವೇಶದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದ್ದೇ ಹಿಂದಿನಿಂದನೂ ಕೂಡ ಯಾವ ರೀತಿ ನಡ್ಕೊಂಬಂದಿದೆ. ನಾಳೆ ಬೆಂಗಳೂರು ನಗರದ ಸಮಾವೇಶವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇರ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಜೊತೆಯಲ್ಲಿ JDLP ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಸೇರಿದಂತೆ ಅನೇಕ ಜನ ಶಾಸಕರು, ಮಾಜಿ ಶಾಸಕರು, ಸಂಪೂರ್ಣ ಪಾರ್ಟಿ ಆರ್ಗನೈಸೇಷನ್ ಕೇಡರ್ ಅಂತಕ್ಕಂಥದ್ದೇನಿದೆ, ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಕೂಡ ಬಂದು ಪಾಲ್ಗೊಳ್ತಾರೆ. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ದಿಕ್ಸೂಚಿಯಾಗಿ GBA ಚುನಾವಣೆ ಒಂದು ಒಳ್ಳೆಯ ಅವಕಾಶ ಇದೆ. 369 ವಾರ್ಡ್ಗಳು ಈಗಾಗಲೇ ಏನು ಫೈನಲ್ ಆಗಿದೆ. ಆ ವಾರ್ಡ್ಗಳಲ್ಲಿ ಈಗ ಜನತಾದಳ ಪಕ್ಷ ಯಾವ ರೀತಿ ಅವರ ಒಂದು ಸಂಘಟನೆ ತೋರಿಸುವ ಮೂಲಕ ಅತಿ ಹೆಚ್ಚು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸು ಆಯ್ಕೆಯಾಗಿ ಬರುವ ಮೂಲಕ ಮುಂದಿನ MLA ಚುನಾವಣೆಗೆ ದಿಕ್ಸೂಚಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಆ ಅವಕಾಶಗಳು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಸಭೆಗಳು ಮಾಡಿದ್ದೇವೆ, ಇನ್ನೂ ಅನೇಕ ಸಭೆಗಳು ಮಾಡ್ತಕ್ಕಂಥದ್ದಿದೆ. ಆಮೇಲೆ 28 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲೇನಿದೆ, ಆ 28 ಕ್ಷೇತ್ರಗಳಿಗೂ ಕೂಡ ಕೃಷ್ಣಾರೆಡ್ಡಿ ಸಾಹೇಬ್ರು ಇರ್ಬೋದು ಅಥವಾ ಪಕ್ಷದ ಶಾಸಕರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿದಂಗೆ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಒಂದು ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ಮಾಡಬೇಕಾ ಅಥವಾ ಯಾವ ರೀತಿ ನಾವು ಹೋರಾಟವನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡಿದ್ದೇವೆ. ಮುಂದೆ ಹೋಗ್ತಾ ಅದು ಕೂಡ ಮಾಡ್ತೇವೆ. ಆದರೆ ನನಗೆ ಕಾನ್ಫಿಡೆನ್ಸ್ ಇದೆ, ಬೆಂಗಳೂರು ನಗರದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅತ್ಯಂತ ಅಲ್ಪಾವಧಿಯ ಸರ್ಕಾರ ಅವ್ರ ಕೈನಲ್ಲಿ ಇದ್ದರೂ ಕೂಡ ಇವತ್ತು 4ನೇ ಹಂತದ ಕಾವೇರಿ ವಾಟರ್ ಇವತ್ತು ಕುಡಿತಕ್ಕಂಥದ್ದಕ್ಕೆ ಬೆಂಗಳೂರು ನಗರಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ ಇದೆ. ಆಮೇಲೆ ಇವತ್ತೇನಾದರೂ ಟ್ರಾಫಿಕ್ ಕಂಜೆಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚತಕ್ಕಂಥದ್ದಕ್ಕೆ ಹಣಕಾಸಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವೇನು ಟೀಕೆಗಳು ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆಯಿಂದ ಹೊರಗೆ ತೊಗೊಂಡು ಬರ್ತಕ್ಕಂಥದ್ದಕ್ಕೆ ಫ್ಲೈಓವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಸುಗಮವಾಗಿ ಟ್ರಾಫಿಕ್ಕು ಸಮಸ್ಯೆ ಆಗಬಾರ್ದು, ಜನಕ್ಕೆ ಒಳ್ಳೇದಾಗಬೇಕು ಈ ವಿಚಾರದಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಿರ್ಸಿ ಫ್ಲೈಓವರ್ನ ಮಾಡಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ, ನಾಳೆ ಎಲ್ಲವೂ ಕೂಡ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಇಲ್ಲ, ಅದು ಇನ್ನೂ ಆನ್ ಟೇಬಲ್ಲು ಡಿಸ್ಕಷನ್ಗೆ ಬಂದಿಲ್ಲಣ್ಣ. ಆನ್ ಟೇಬಲ್ಲು ಇನ್ನೂ ಡಿಸ್ಕಷನ್ಗೆ ಬಂದಿಲ್ಲ. ಕಾರಣ ಇನ್ನೂ GBA ಚುನಾವಣೆ ದಿನಾಂಕ ಘೋಷಣೆ ಆಗಬೇಕು. ದಿನಾಂಕ ಘೋಷಣೆ ಆದಾಗ ಸ್ವಾಭಾವಿಕವಾಗಿ ಅವಾಗ ಆನ್ ಟೇಬಲ್ ಡಿಸ್ಕಷನ್ಗೆ ಬರುತ್ತೆ. ಬಟ್ ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ಈಗ ಪ್ರತ್ಯೇಕವಾಗಿ ಹೋಗಬೇಕು ಅಥವಾ ಒಟ್ಟಾಗಿ ಹೋಗಬೇಕು, ಇದು ಪಕ್ಷದ ಎರಡೂ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆಯಾ ಸಂದರ್ಭದ ಆಯಾ ಕಾಲಘಟ್ಟದಲ್ಲಿ ನಿರ್ಣಯಗಳಾಗ್ತವೆ. ಆದರೆ ಪಕ್ಷ ಸಂಘಟನೆ ಅಂತಕ್ಕಂಥದ್ದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಕೊಂಡು ಸಂಘಟನೆ ಮಾಡಿ ಅಂತಕ್ಕಂಥದ್ದು ಪಾರ್ಟಿ ಹೇಳಿದೆ.
ಇಲ್ಲ, ಈಗ ಲೋಕಸಭಾ ಚುನಾವಣೆಯಲ್ಲೇ ತಾವು ನೋಡಿದ್ದೀರಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಒಂದೂವರೆ ತಿಂಗಳಿದ್ದಂಥ ಸಂದರ್ಭದಲ್ಲಿ ಹತ್ತತ್ರ ಒಂದು 45 ಡೇಸ್ ಇತ್ತನೋ ಲೋಕಸಭಾ ಚುನಾವಣೆ. ಆ ಸಂದರ್ಭದಲ್ಲಿ ನಾವೊಂದು NDA ಅಲಯನ್ಸ್ ಪಾರ್ಟ್ನರ್ ಆಗಿ ಜನತಾದಳ ಪಕ್ಷವು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸ್ತೀವಿ. ಆಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಏನಿತ್ತು, ಅಂತಿಮವಾಗಿ ಯಾವುದೇ ನಿರ್ಣಯಗಳು ತೀರ್ಮಾನಗಳು ಇದು ಯಾವುದೇ ಆಗಬೇಕಾದ್ರೂ ಕೂಡ ಇಲ್ಲ ನಮ್ಮ ವರಿಷ್ಠರು ಒಂದು ಕಡೆ ದೇವೇಗೌಡರು ಸಾಹೇಬರಿದ್ದಾರೆ, ಒಂದು ಕಡೆ ಕುಮಾರಣ್ಣ ಅವರಿದ್ದಾರೆ, ಮತ್ತು ರಾಜ್ಯ ಮಟ್ಟದಿಂದ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ಹಿರಿಯ ನಾಯಕರುಗಳಿದ್ದಾರೆ. ಎಲ್ಲರೂ ಕೂಡ ಒಂದು ವಿಶ್ವಾಸದಿಂದ, ಒಂದು ಸೌಹಾರ್ದತೆಯಿಂದ ಒಟ್ಟಾರೆಯಾಗಿ ರಾಜ್ಯದ ಒಳಿತಿಗಾಗಿ, ರಾಜ್ಯದ ಒಂದು ಏಳಿಗೆಗಾಗಿ, ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವು ಕೈ ಜೋಡಿಸ್ಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಹೋಗ್ತೇವೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ನಮಗೆ ಪ್ರಾಕ್ಟಿಕಲಿ ಆನ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಕ್ಕಂಥದ್ದಾದರೆ ನಾನು ನಂಬಿರೋವಂಥದ್ದು ಪ್ರತಿನಿತ್ಯ ಯಾರೇ ಒಬ್ಬ ವ್ಯಕ್ತಿ ಒಬ್ಬ ನಾಯಕನಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಕನಿಷ್ಠ ಪಕ್ಷ ನಿಮ್ಮ ಗಾಡಿ ಒಂದು 500 ಕಿಲೋಮೀಟ್ರ್ ಓಡಾಡಬೇಕು ಒಂದು ದಿವಸದಲ್ಲಿ. ಆಗೇನಾಗ್ತದೆ, ಸ್ವಾಭಾವಿಕವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ, ಇವೆಲ್ಲ ಒಂದು ಅರಿವು ಮೂಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮಗೂ ಕೂಡ ಒಂದು ಅನುಭವ ಹುಟ್ಟುತ್ತದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಜನರೊಂದಿಗೆ ಜನತಾದಳ ನಡೀತಾ ಇದೆ. ಈ ತಿಂಗಳು ಕೊನೆ ಮಾಡ್ತೇವೆ. ಈಗಾಗಲೇ ಸುಮಾರು 66 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಭಾಳ ಯಶಸ್ವಿಯಾಗಿ ಸಾಗಿದೆ. ಮೆಂಬರ್ಶಿಪ್ ಡ್ರೈವಲ್ಲೂ ಕೂಡ ನಾವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ವಿ. ನನಗೆ ಸಂಪೂರ್ಣ ಇನ್ನೂ ನಾನೊಂದು ಗುರಿ ಇಟ್ಕೊಂಡಿದ್ದೀನಿ, ಅಷ್ಟು ಸಮಾಧಾನ ಇಲ್ಲ. ಆದರೂ ಕೂಡ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಒಂದು 50% ಆದರೂ ಹೋಗಿ ತಲುಪಿದ್ದೀವಿ ಅಂತಕ್ಕಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ನನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಸಂಘಟನೆ ಅಂತಕ್ಕಂಥದ್ದು ನಿರಂತರ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬಂದು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚುನಾವಣೆ ಇಲ್ಲದೆ ಹೋದಾಗ ನಾವು ಯಾವ ರೀತಿ ಜನರ ಕಷ್ಟಗಳಲ್ಲಿ ಬೆರಿತೀವಿ, ಯಾವ ರೀತಿ ಹೋರಾಟಗಳು ಮಾಡ್ತೀವಿ, ಯಾವ ರೀತಿ ಪ್ರತಿಭಟನೆಗಳು ಮಾಡ್ತೀವಿ ಜನಗಳ ಪರವಾಗಿ, ಅದು ಭಾಳ ಮುಖ್ಯ ಆಗ್ತದೆ. ಅದು ಕೃಷ್ಣಾರೆಡ್ಡಿ ಸಾಹೇಬರು, ದತ್ತಣ್ಣ ಅಂತವ್ರಂಥ ಹಿರಿಯ ನಾಯಕರು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲ ಮಾರ್ಗದರ್ಶನದಲ್ಲಿ ಪಾರ್ಟಿ ಕಟ್ತಾ ಇದ್ದೀವಿ. ಇಲ್ಲಿ ಬೇಸರ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಏನಿಲ್ಲಣ್ಣ. ಬೇಸರ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಒಂದು ಸ್ವಲ್ಪ ನಮಗೆ ತುಮಕೂರು, ಕೋಲಾರ, ಆಮೇಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಕೇಡರು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಬೈಕೆ ಇತ್ತು. ಆ ಒಂದು ಸೌತ್ ಈಸ್ಟ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ನಮಗೆ MLC ಕಾನ್ಸ್ಟಿಟ್ಯುನ್ಸಿ, ಅದು ಜನತಾದಳ ಪಕ್ಷಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ, ಯಾಕೆಂದರೆ ಈ ಹಿಂದೆ ಚೌಡರೆಡ್ಡಿ ಅವರು 4 ಸಲ ಸ್ಪರ್ಧೆ ಮಾಡಿದರು, ಗೆದ್ದು ಇದ್ದಾರೆ, ಸೋತು ಇದ್ದಾರೆ. ಅದು ಆ್ಯಕ್ಚುಲಿ ಇಟ್ಸ್ ಎ ಪ್ರಿಡಾಮಿನೆಂಟ್ಲಿ ಒಂದು ರೀತಿ BJP ಮತ್ತು JDS ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಅಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ಸು ಗೆಲುವು ಸಾಧಿಸ್ಲಿಕ್ಕಾಗಿಲ್ಲ. ಸೊ ಸ್ವಾಭಾವಿಕವಾಗಿ ನಮ್ಮ ಮಿತ್ರ ಪಕ್ಷದ ಕಡೆಯಿಂದಯೂ ಕೂಡ ನಮಗೆ ಸಿಕ್ಕಿದ್ರೆ ನಾವು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಇಲ್ಲಿ ನಮ್ಮಲ್ಲೂ ಕೂಡ ಇಲ್ಲ, ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಗೆಲ್ತೇವೆ ಅಂತಕ್ಕಂಥ ಚರ್ಚೆಗಳು ಉದ್ಭವ ಆಗಿದ್ದು ಸತ್ಯ, ಅದು ತಮಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಈಗ ಆಗಲೇ ಘೋಷಣೆ ಆಗೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ಒಂದು ರೀತಿ ಗೊಂದಲ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ನಿವಾರಣೆ ಮಾಡಲಿಕ್ಕೆ ಆಗ್ತದಾ ಅಂತಕ್ಕಂಥ ಚರ್ಚೆ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಈಗಾಗಲೇ ಆಗಿದೆ. ಜೊತೆಯಲ್ಲಿ ಒಂದು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ಅದು ಸದ್ಯಕ್ಕೆ ಘೋಷಣೆ ಆಗಿಲ್ಲ ಅಂದರೆ ಬಹುಶಃ ಮಾಧ್ಯಮ ಸ್ನೇಹಿತರು ಜನತಾದಳ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ ಸ್ವಾಭಾವಿಕವಾಗಿ. ಹಾಗಾಗಿ ನೋಡೋಣ, ಇನ್ನು ನವೆಂಬರ್ ತಿಂಗಳು ಚುನಾವಣೆ ಇರೋದು. JP ನಡ್ಡಾಜಿಯವರು ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ಯಾವಾಗಲೂ ಕೂಡ ಅಲಯನ್ಸ್ ವಿಚಾರದಲ್ಲಿ ನಿರಂತರವಾಗಿದೆ. ಜೊತೆಯಲ್ಲಿ ನಿತಿನ್ ನಬೀನ್ ಅವರು ಇತ್ತೀಚಿನ ದಿನಗಳಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಏನು ಪ್ರತಿನಿಧಿಸ್ತಾ ಇದ್ದಾರೆ, ನಮ್ಮೆಲ್ರಿಗೂ ಗೊತ್ತಿದೆ, ಈಸ್ ಎ ವೆರಿ ಗುಡ್ ಆರ್ಗನೈಸರ್ ಬೇಸ್ ಲೆವೆಲಲ್ಲಿ. ಆ ಕಾರಣದಿಂದ ಅವರು ಆ ಉನ್ನತವಾದಂಥ ಸ್ಥಾನದಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸನ್ಮಾನ್ಯ ಕುಮಾರಣ್ಣ ಅವರು ನೀಡಿದ್ದಾರೆ.
ಜೊತೆಯಲ್ಲಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಅವ್ರ ಜೊತೆಯೂ ಕೂತು ಬೇರೆ ಬೇರೆ ಬಹುಶಃ ಅವರ ಡಿಪಾರ್ಟ್ಮೆಂಟ್ ವಿಚಾರಗಳು ಕೂಡ ಒಂದಷ್ಟು ಇರ್ತದೆ, ಸ್ವಾಭಾವಿಕವಾಗಿ ಹೋಗ್ತಾ ಇರ್ತಾರೆ, ಮೀಟ್ ಆಗ್ತಾ ಇರ್ತಾರೆ. ಅದ್ರ ಮಧ್ಯೆ ಈ ಒಂದು ವಿಚಾರನೂ ಕೂಡ ಒಂದು ಪ್ರಸ್ತಾವನೆಗೆ ಇಟ್ಟಿದ್ದೀವಿ. ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಕಡೆಯಿಂದ ಆಗಿಲ್ಲ. ಆದರೆ ಒಂದು ಪಕ್ಷಾತೀತವಾಗಿ ಒಂದು ಕೂಗೆದ್ದಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ, ಅದರಲ್ಲೂ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಒಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನೊಳೆ ಪ್ರಾಜೆಕ್ಟು ಸಂಪೂರ್ಣ ಸ್ಥಗಿತ ಆಗಿತ್ತು. ಅದಕ್ಕೆ ಒಂದು ವೇಗ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಇಟ್ಟಂಥ ಒಂದು ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಆ ಇಲಾಖೆಯ ಮಂತ್ರಿಗಳಿರ್ಬೋದು ಗೌರವ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ರೀತಿ ನಿರಂತರವಾಗಿ ಅಥವಾ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವೇನು ನೋಡ್ತಾ ಇದ್ದೇವೆ. ಯಾಕೆಂದರೆ ಕೆ.ಜಿಗೆ 320 ರೂಪಾಯಿ ಇದ್ದಿದ್ದು 250 ರೂಪಾಯಿಗೂ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಆಗ್ತಾ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಇಂಥ ಸನ್ನಿವೇಶಗಳು ಕೊಬ್ಬರಿ ಇರ್ಬೋದು, ನಾನಾ ವಿಚಾರದಲ್ಲಿ ವಿಶೇಷವಾಗಿ ರೈತರು ಮತ್ತು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರ ಹೋರಾಟ ಇದೆ. ಈ ಹೋರಾಟವನ್ನು ನೋಡಿ ಎಲ್ಲ ಒಂದು ಕಡೆ ಅವರ ಒಂದು ಧ್ವನಿ ಇನ್ನೂ ಕೂಡ ಸದನದಲ್ಲಿ ರಾರಾಜಿಸಬೇಕು ಈ ರಾಜ್ಯದ ಜನತೆಯ ಪರವಾಗಿ ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿದೆ. ಆದರೆ ನಾವು ಯಾವುದೇ ಒಂದು ಷರತ್ತನ್ನು ಇಟ್ಟು ಈ ಒಂದು ಅಲಯನ್ಸ್ನ ಪಾರ್ಟ್ನರ್ ಆಗಿಲ್ಲ, ಅದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಇವೆಲ್ಲವೂ ಕೂಡ ಮಾನ್ಯ ಈ ರಾಜ್ಯದ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ತಲೆ ಬಾಗ್ತೀವಿ. ನಮ್ಮದೇನು ಒತ್ತಡ ಇಲ್ಲ.